ಕಾರನ್ನ ಜೈಲಿನ ಆವರಣದಲ್ಲಿ ಬಿಟ್ಟಿಲ್ಲ ಅಂಥೇಳಿ ವಕೀಲರು ವಾಗ್ವಾದಕ್ಕೆ ಇಳಿದಿರುವಂಥದ್ದು. ಅಲ್ಲಿ ಮಾತಿನ ಚಕಮಕಿ ಕೂಡ ಆಗಿದೆ. ಸೊ ಕಾರನ್ನ ಜೈಲಿನ ಆವರಣಕ್ಕೆ ಬಿಟ್ಟಿಲ್ಲ ಅಂಥೇಳಿ ವಕೀಲರು ನಡೆಸಿರುವಂಥ ವಾಗ್ವಾದ ಆಯಿತು. ಜೈಲಿನ ಚೆಕ್ ಪೋಸ್ಟ್ ಸಿಬ್ಬಂದಿ ಜೊತೆ ಮಾತಿನ ಚಕಮಕಿ ಆಯಿತು. ನಿಮಗೇನು ಸ್ಪೆಷಲ್ ಕಾನೂನು ಇದೆಯಾ ಅಂತೇಳಿ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಆಕ್ರೋಶವನ್ನು ಹೊರಹಾಕಿದ್ರು ಸಿಬ್ಬಂದಿ. ವಾಹನದ ನಂಬರ್ ಎಂಟ್ರಿ ಬಳಿಕ ಆಮೇಲೆ ಜೈಲು ಸಿಬ್ಬಂದಿ ಒಳಗಡೆ ಬಿಟ್ಟಿದ್ದಾರೆ. ಸೊ ನಾನು ಸೀನಿಯರ್ ಸಿಟಿಜನ್ ಇದ್ದೀನಿ, ನನಗೆ ಯಾಕೆ ಬಿಡ್ತಾ ಇಲ್ಲ? ವಕೀಲರು ಈ ರೀತಿಯಾಗಿ ವಾಗ್ವಾದಕ್ಕೆ ಇಡ್ತಾ ಇರುವಂಥದ್ದು. ಯಾಕೆ ನನ್ನನ್ನು ಬಿಡ್ತಾ ಇಲ್ಲ? ನಾನು ಸೀನಿಯರ್ ಸಿಟಿಜನ್ ಅಂತೇಳಿ ವಾಹನ ಒಳಬಿಡಲು ಯಾಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಸೊ ನಾನು ಒಳಗೆ ಬರೋದಿಲ್ಲ, ನಾನು ಕೋರ್ಟ್ನಲ್ಲಿ ನೋಡ್ಕೋತೀನಿ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ವಕೀಲರು. ಆಯಿತು ಬಾಪ ಅಂತೇಳಿ, ಅಂದರೆ ಆರಂಭದಲ್ಲಿ ಮಾತಿನ ಚಕಮಕಿ ಆಗತ್ತೆ, ಆಯಿತು ಹೋಗಲಿ ಬಿಡು ಬಾಪ ಅಂತ ಹೇಳಿದಾಗ ನಾನು ಬರೋದಿಲ್ಲ, ನಾನು ಏನೇ ಇದ್ದರೂ ಕೂಡ ಕೋರ್ಟಲ್ಲಿ ನೋಡ್ಕೋತೀನಿ ಅಂತ ವಕೀಲರು ಹೇಳಿರುವಂಥ ಸ್ಟೇಟ್ಮೆಂಟ್ ಇದೆ. ಸೊ ವಯಸ್ಸಾದ ಮತ್ತು ಅನಾರೋಗ್ಯ ಸಮಸ್ಯೆ ಇದ್ದರೆ ವಾಹನದಲ್ಲಿ ಡ್ರಾಪ್ ಮಾಡಲು ಕೂಡ ಅವಕಾಶ ಇರುತ್ತೆ. ಅಂದರೆ ಇವರ ವಾಹನ ಅಲ್ಲ, ಪೊಲೀಸರ ವಾಹನಿಗೆ ಮಾತ್ರ ಅದು ಅವಕಾಶ ಇರುತ್ತೆ. ಇವರಿಗೆ ವಯಸ್ಸಾಯಿತು ಅಥವಾ ಏನೋ ಆರೋಗ್ಯ ಸಮಸ್ಯೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಾರೆ. ಜೈಲ್ ಇರುವುದು ಯಾರಿಗೆ? ನಿಮ್ಗಾಗಿ ಇರೋದು ಪ್ರಾಬ್ಲಮ್ ಏನಿದೆ ನಿಮಗೆ? ಅನುಮತಿಗೆ ನಮ್ಮ ಮೇರೆಗೆ ನಾವು ಕೆಲಸ ಹೇಳಿ, ಅನುಮತಿ ತಗೊಳ್ತೀವಿ ಸರ್. ತಮ್ಮ ಹೆಸರು ಹೇಳಿ ಸರ್. ಕೃಷ್ಣ ನಾಯ್ಕ್ ಅಂತ ಹೇಳಿ ನಾನು ಕೊಡ್ತೀನಿ. ಏನ್ ಪರ್ಪಸ್? ಇನ್ಸ್ಟ್ರಕ್ಷನ್ ತಗೋಬೇಕು. ಜೈಲಿನಲ್ಲಿ ಇದ್ದಾರೆ, ಮರ್ಡರ್ ಕೇಸ್ನಲ್ಲಿ. ಈಜಿ ಕಸ್ಟಡಿ ಏನಿದೆ? ಅವನು ಜೈಲಿನಲ್ಲಿ ಇದ್ದಾರೆ ಅಂದ್ರೆ ಅದು ನಿಮ್ ಇದರಲ್ಲೇ ಮಾಡಿದ ಅಂತ ತಿಳ್ಕೊಂಡ್ರ? ತಗೊಳ್ಳಿ ಇನ್ಸ್ಟ್ರಕ್ಷನ್ ತಗೊಳ್ಳಿ. ಯಾರು ಹೇಳೋರು ಕೇಳೋರಿಲ್ಲ ನಿಮ್ಗೆ ಸರ್. ಎಲ್ಲ ಅಡ್ವೊಕೇಟ್ಸ್ ಇದ್ದಾರೆ. ಲಾಸ್ಟ್ ನೋಡ್ರಿ, 1 ಗಂಟೆಗೆ ಬಂದಿದ್ದೀನಿ, 3 ಗಂಟೆಗೆ ಹೇಳಿದ್ದೀರಾ. ಈಗ ಬಂದ ಮೇಲೆ ಏನ್ ಹೇಳ್ತಾ ಇದ್ದೀರಾ? ಒಳಗೆ ಅನುಮತಿ ತಗೋಬೇಕಂತೀರಾ? ಜೈಲ್ ಮ್ಯಾನ್ ಏನ್ ಹೇಳ್ತಾರೆ ನಿಮ್ಗೆ? ಕಳಿಸಿ, ಇಟ್ ಈಸ್ ಯುವರ್ ಡ್ಯೂಟಿ. ಯಾಕೆ ಕಾರ್ ಯಾಕೆ ಬಿಡಲ್ಲ ಹೇಳಿ? ಕಾರ್ ಯಾಕೆ ಬಿಡಲ್ಲ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಬರೆದು ಕೊಡಿ. ಅಡ್ವೊಕೇಟ್ ಕಾರ್ ಬಿಡಲ್ಲ ಅಂತ ಇನ್ಸ್ಟ್ರಕ್ಷನ್ ತಗೋಬೇಕು. ಜೈಲ್ನಲ್ಲಿ ಇದ್ದಾರೆ, ವಕಾಲತ್ ತಗೋಬೇಕು. ಮತ್ತೆ ಪ್ರಾಬ್ಲಮ್ ಏನಿದೆ? ಪ್ರತಿಯೊಬ್ಬರು ಮಾತಾಡ್ತೀರಾ, ಬರೆದು ಬಿಡಬೇಕು. ವಕೀಲರು ಬಿಡಲ್ಲ ಅಂತೇಳಿ ಅದನ್ನ ನೋಡ್ಕೊಳ್ತೇವೆ ನಿಮ್ಮನ್ನ. ಮತ್ತೇನು ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಅನುಮತಿ ಅಂದ್ರೆ ಏನು? ಅಡೋ ಕಳಿಸಿದ ಗೊತ್ತಾಗಲ್ಲ ನಿಮ್ಗೆ? ಅದೇನೋದಿಲ್ಲ, ಕೇಳೋರು ಯಾರಿಲ್ಲ ನಿಮ್ಮನ್ನ. ಏನಾಯ್ತು, ಬಿಡ್ತೀರಾ ಇಲ್ಲ? ಪಾರ್ಕ್ ಮಾಡಿಲ್ಲ, ಅವ್ರಿಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇತ್ತು, ಇಲ್ಲ ನಡಿಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಡ್ರಾಪ್ ತಗೊಳಕ್ಕೆ ಸೀನಿಯರ್ ಇದಾರೆ, ವೆಹಿಕಲ್ ಕೊಡಿ, ಪರವಾಗಿಲ್ಲ. ಅದರ್ವೈಸ್ ಎಲ್ಲರಿಗೂ ಕೂಡ ಪಾರ್ಕ್ ಮಾಡ್ತೀವಿ. ಎಮರ್ಜೆನ್ಸಿ ಸಿಚುವೇಶನ್ಸ್ ಇದ್ದಾಗ ಮಾತ್ರ ಈ ತರ ಎಲ್ಲ ಹೆಲ್ತ್ ಇಶ್ಯೂಸ್ ಇದ್ರೆ ಅವ್ರಿಗೆ ಹೇಳಿ. ಅದಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.